ಅಲ್ಲ ಅತ್ತಿಗೆ ಇಷ್ಟೊಂದು ಸಂಭ್ರಮದಿಂದ ಹೊರಟಿರೋರಲ್ಲ ಎಲ್ಲಿಗೆ ಡ್ಯಾನ್ಸ್ ಮಾಡಕ ನಾವು ಸಂತೋಷದಿಂದ ಈ ಭೂಮಿ ತಾಯಿಗೆ ಉಡಿ ತುಂಬಿ ಬಿತ್ತಲು ಹೊರಟಿರುವೆ. ಏನಪ್ಪ ದಿಢೀರಂತ ಓದುವುದನ್ನು ಬಿಟ್ಟು ಬಂದಿಲ್ಲ ಯಾಕೆ? ಅತ್ತಿಗೆ ಬರಬೇಕಾದ ಪ್ರಸಂಗ ಬಂದದಿಗಿದೆ ಅತ್ತಿಗೆ. ಏನಪ್ಪ ಅದು? ಅತ್ತಿಗೆ ಹಿಂದೆ ನಾನು 20,000 ಹಣ ಓದದ್ದು ಡೊನೇಷನ್ಗೆ ಆಯ್ತು. ಇವಾಗ ಪ್ರವೇಶ ಪಡೆದುಕೊಳ್ಳಬೇಕಾದರೆ 50,000 ಹಣ ತುಂಬಬೇಕು. ಅದು ಇವತ್ತೇ ಕೊನೆಯ ದಿನಾಂಕ. ಏನು ಹೇಳ್ತಾ ಇದ್ದೀಯಪ್ಪ ನೀನು? ನಾವು ಸಂತೋಷದಿಂದ ಬಿತ್ತಲು ಹೊಲಕ್ಕೆ ಹೊರಟ್ರೆ ಇಷ್ಟು ಬೇಗನೆ ಅಷ್ಟೊಂದು ಹಣ ಬೇಕಂದ್ರೆ ನಾವು ಎಲ್ಲಿಂದ ತಂದು ಕೊಡ್ಲಪ್ಪ? ಇರ್ಲಿ, ಬಿತ್ತನೆ ಮಾಡಿ ಬಂದು ಎಲ್ಲಿಯಾದರೂ ಸಾಲ ತೆಗೆಸಿಕೊಂಡು ಬಂದು ನನಗೆ ಹಣ ಕೊಡುತ್ತೇನೆ. ನೀನು ಅಲ್ಲಿವರೆಗೆ ಮನೆಗೆ ಹೋಗಿ ವಿಶ್ರಾಂತಿ ತೆಗೆದುಕೋ. ಇಲ್ಲ, ಇವತ್ತೊಂದು ದಿನ ಬಿತ್ತುವುದು ಬಿಟ್ಟರೆ ಏನಾಗುವುದಿಲ್ಲ. ನಾಳೆ ಬರಂಗಿಲ್ಲಪ್ಪ. ಅದಕ್ಕಿಂತ ನಿನಗೆ ಬಿತ್ತುವುದು ಆಗ್ತೈತೆ. ಬಿಡಪ್ಪ, ಮಾತುಗಳು ಯಾವತ್ತಿಗೂ ಬರಬಾರ್ದು. ಯಾಕಂದ್ರೆ ನೀನು ವಿದ್ಯಾವಂತ, ಬುದ್ಧಿವಂತ. ಅದು ಅಲ್ಲದೆ ಈ ಭೂತಾಯಿ ಪುಣ್ಯದಿಂದಲೇ ನಾವೆಲ್ಲರೂ ಬದುಕುಳಿದಿರುವುದು. ಮಾತುಗಳನ್ನು ಕೇಳಲು ನನಗೆ ಸಮಯವಿಲ್ಲ. ಹಣ ಕೊಡ್ತೀರೋ ಅಥವಾ ಇಲ್ಲವೋ ಹೇಳಿ. ಅಣ್ಣ, ಅತ್ತಿಗೆ ತಮ್ಮನ ಜೊತೆ ಏನೋ ಹಣದ ವಿಷಯ ಮಾತನಾಡೋಗಿದೆಲ್ಲ. ತಮ್ಮ ನೀನಾದ್ರೂ ಹೇಳಪ್ಪ, ಅದು ಏನಂತ? ಇದೆಲ್ಲ ನಿನಗೈತೆ ಬೇಕು. 50,000 ಹಣ ಬೇಕಾಗಿದೆ, ಕೊಡುವೆಯಾ? ಶ್ರೀಧರ, ಇದೇನಪ್ಪ ಹರಟೆ ಮಾತು? ಏನು, ನಾನು 50,000 ಹಣ ಕೇಳಿದ್ದು ನಿನಗೆ ತಮಾಷೆ ಮಾತಾಯ್ತೆ? ಶ್ರೀಧರ್, ಅವನು ನಿನಗಿಂತ ದೊಡ್ಡವನು. ಅವನಿಗೆ ಮರ್ಯಾದೆ ಕೊಟ್ಟು ಮಾತನಾಡಪ್ಪ. ಅವನು ಕೂಡ ನಿನ್ನ ಅಣ್ಣ. ಅಣ್ಣ? ಯಾರು ನನ್ನಣ್ಣ? ಇವನೊಬ್ಬ ಬೀದಿಯಲ್ಲಿ ಬೆತ್ತಧಿಕಾರಿ. ಯಾರನ್ನು ಎಲ್ಲಿ ಇಡಬೇಕು ಅಲ್ಲಿ ಇಟ್ಟರೆ ಒಳ್ಳೆಯದು. ಶ್ರೀಧರ, ಈ ಮಾತು ನೀನು ಆಡಿದೆ ಅಂತ ನಾನು ಸುಮ್ಮನಿದ್ದೇನೆ. ಬೇರೆ ಯಾರಾದರೂ ಆಗಿದ್ದರೆ ಇಷ್ಟೊತ್ತಿಗೆ ಹಣ ಬೀಳುತ್ತಿತ್ತು. ಮಾತನಾಡಬೇಕು ನಿನಗೆ? ನಾನು ಮಾತು ಸುಳ್ಳಾದರೆ ಇಲ್ಲೇ ನಿಂತಿರೋರಲ್ಲ, ಈ ಮಹಾತ್ಮನನ್ನೇ ಕೇಳುವ. ನಿನ್ನ ನಿಜಾಂಶ ಏನೆಂದು ಅವಾಗ ತಿಳಿಯುತ್ತದೆ. ಹೌದೌದು, ಬಾಯಿ ಬಿಗಿ ಹಿಡಿದು ಮಾತನಾಡು. ಹೊಡೆಯನ್ನ ಹೊಡೆ. ಹೆಣ್ಣಿಗೆ ಬಿದ್ದ ತಮ್ಮನಿಗಿಂತ ದೇವಿಯಲ್ಲಿ ಬಿದ್ದ ಬಿಕಾರಿ ಆಗ್ತಾವನೆ ನನಗೆ. ಏನಂತ ಮಾತನಾಡಿದ್ದಾನೆ ಶ್ರೀಧರ? ಇವನ ಆಡುವ ಮಾತು ನಿಜವೇ? 90 ದಾರು ಕುಡ್ದಾನೆ ಮಾತಾಡತಾನು. ಸಮರ್ಥ, ಶ್ರೀಧರ ಹೇಳುವ ಮಾತು ನಿಜವಿದೆ ಸಮರ್ಥ. ಅಯ್ಯೋ ಯಪ್ಪ ವಿದ್ಯೆ. ಆದ್ರೆ ಆ ನಿಜವಾದ ಮಾತನ್ನ ನಾ ಹೇಗೆ ಹೇಳಲಪ್ಪ? ಯಾವ ಬಾಯಿಂದ ಹೇಳಲಿ? ಅಣ್ಣ, ಆ ಮಾತು ಯಾವುದಂತ ಹೇಳದಿದ್ದರೆ
ನನ್ನ ಮ್ಯಾಲ ಆನೆ ನನ್ನ ಮೇಲೆ ಆನೆ ಆದಿತ್ತು. ಹೇಳುತ್ತೇನೆ ಸಹೋದರ, ಹೇಳುತ್ತೇನೆ. ಹೌದು ಮಾಡ್ಯಾನ ಮಗನ. 25 ವರ್ಷಗಳಿಂದ ಮುಚ್ಚಿಟ್ಟ ವಿಷಯ ಇವತ್ತು ಹೇಳುತ್ತೇನೆ. ಹಾ ತಮ್ಮ ಸಮರ್ಥ, ನಿನ್ನ ತಂದೆ ಒಬ್ಬ ನಿಷ್ಠಾವಂತ ರೈತನಪ್ಪ, ನಿಷ್ಠಾವಂತ ರೈತ. ಹೌದು ಕಾಕ. ಬಡವರಿಗೆ ದಾನ ಧರ್ಮ ಮಾಡುವ ಧನಿಕನಪ್ಪ ನಿನ್ನ ತಂದೆ, ಧನಿಕ. ಅವಳಿ ಪುತ್ರರಾದ ನೀವು ಚಿಕ್ಕವರಿದ್ದಾಗ ನಿಮ್ಮ ಮನೆಗೆ ಬೆಂಕಿ ಬಿತ್ತು. ಆ ಸಮಯದಲ್ಲಿ ನೀವು ಶಾಲೆಗೆ ಹೋಗಿದ್ರಿ. ಅದರಲ್ಲಿ ನೀನೊಬ್ಬನೇ ನನಗೆ ಸಿಕ್ಕಪ್ಪ. ಇನ್ನೊಬ್ಬ ಎಲ್ಲಿದ್ದಾನಂತ ಇದುವರೆಗೆ ಗೊತ್ತೇ ಆಗಿಲ್ಲ. ಇಷ್ಟಾಗೋದ್ರಲ್ಲಿ ನಿಮ್ಮ ತಂದೆ ತಾಯಿ ಸತ್ತು ಹೋದರು. ಆದರೆ ಇಷ್ಟಕ್ಕೆಲ್ಲ ಯಾರು ಕಾರಣ ಅಂತ ಇದುವರೆಗೆ ಗೊತ್ತೇ ಆಗಿಲ್ಲಪ್ಪ, ಇದುವರೆಗೆ ಗೊತ್ತೇ ಆಗಿಲ್ಲ. ಸಮರ್ಥ, ಇಷ್ಟಿದೆ ನೋಡಪ್ಪ ನಿನ್ನ ಜೀವನದ ಕತೆ. ಮುಗಿಸ್ರಪ್ಪ ಯಾಡ ಟೈಮ್. ಅಣ್ಣ, ಇವನ ಸತ್ಯಘಟನೆ ತಿಳಿಸಲ್ಲ. ಇವತ್ತೊಂದು ತೀರ್ಮಾನ ಆಗಲೇಬೇಕು. ಈ ಮನೆಯಲ್ಲಿ ಅವನಿರ್ಬೇಕಂದು ಇಲ್ಲ ನಾನಿರ್ಬೇಕಂದು ನೀನೇ ತೀರ್ಮಾನ ಮಾಡೋಣ. ಬೇಡ ಸಹೋದರ, ಬೇಡ. ಜೋಡಿ ಹುಲಿಗಳಂತಿರುವ ನೀವು ಇಬ್ಬರು ನನ್ನೆರಡು ಕಣ್ಣುಗಳಿದ್ದಂತೆ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಬಡಿದಂತಾಗುತ್ತೆ. ಬೇಡಪ್ಪ, ನಾ ಏನಂತ ನುಡಿಲಿ ನಿನಗೆ? ನಾ ಏನಂತ ನುಡಿಲಿ? ಹಾಗಾದರೆ ಇವನ ಜೊತೆಯಲ್ಲಿ ನೀವೇ ಇರಿ, ನಾನೇ ಮನೆ ಬಿಟ್ಟು ಹೋಗುತ್ತೇನೆ. ಇನ್ನೊಂದು ಮಾತನ್ನ, ಒಂದನ್ನು ಪಡೆದುಕೊಳ್ಳಬೇಕಾದರೆ ಇನ್ನೊಂದನ್ನು ಕಳೆದುಕೊಳ್ಳಲೇಬೇಕು. ಅದು ಆ ವಿಧಿಯ ಲಿಖಿತ. ಬೇಡ ಸಹೋದರ, ಬೇಡ. ನನ್ನಿಂದಾಗಿ ನೀನು ಮನೆ ಬಿಟ್ಟು ಹೋಗಬೇಡಪ್ಪ, ಹೋಗಬೇಡ. ಆ ಜೇನುಗೂಡು ಎಷ್ಟು ಸಿಹಿಯಾಗಿದ್ದರು, ಅದರಲ್ಲಿ ಒಂದು ತುತ್ತು ಕಸ ಕೂಡ ಇರ್ತದೆ. ಅದರ ಹಾಗೆ ನಾನಪ್ಪ, ಅದರ ಹಾಗೆ ನಾನು. ಬೇಡಪ್ಪ ಸವಾರ್, ಅಲ್ಲಿ ಗುಂಡ್ಯಾನ ಮಗಲಾಗ ನಿಂತಾನ. ಇನ್ನೊಂದು ಸಲ ಇಂಥ ಕಠೋರವಾದ ನುಡಿಯನ್ನು ನುಡಿಯಬೇಡ. ನೀನು ಆಡುವ ನುಡಿಯೋದಕ್ಕೆ ನನ್ನ ಒಡಲಿಗೆ ಸಿಡಿಲು ಬಂದಂತಾಯ್ತು. ಬೇಡಪ್ಪ, ಇನ್ನೊಂದು ಸಾರಿ ಹಾಗೆಲ್ಲ ಮಾತಾಡಬೇಡ. ಅಲ್ಲಿ ಹೆಂಗ್ ಮಾಡತಾನ? ಅತ್ತಿಗೆ, ಬಾನಿನಲ್ಲಿ ಮೂಡುವ ಚಂದ್ರ ಆಕಾಶಕ್ಕಷ್ಟೇ ಸೊತ್ತು. ಅತ್ತಿಗೆ, ನೋಡುವವರಿಗೆಲ್ಲ ಸತ್ತಿಗೆ, ನೋಡುವವರಿಗೆಲ್ಲ ಅತ್ತಿಗೆ. ಅತ್ತಿಗೆ, ನನ್ನದೊಂದು ಆಸೆ ಅತ್ತಿಗೆ, ನನ್ನದೊಂದು ಆಸೆ. ಇನ್ನೊಂದು ಜನ್ಮ ಅಂತ ಇದ್ದರೆ ನಿನ್ನ ಮಡಿಲಲ್ಲಿ ಮುದ್ದಾದ ಕೂಸಾಗಿ ಹುಟ್ಟೋ ಆಸೆ ಅತ್ತಿಗೆ, ಹುಟ್ಟೋ ಆಸೆ. ಕಮಲ್, ಒಬ್ಬ ತಾಯಿ ತನ್ನ ಮಗುವನ್ನು ಹೊಟ್ಟೆಯಲ್ಲಿಟ್ಟುಕೊಂಡು 9 ತಿಂಗಳು ಹೇಗೆ ಜೋಪಾನ ಮಾಡ್ತಾಳೋ ಹಾಗೆ ನಾನು ಕೂಡ ನಿನ್ನನ್ನು ಜೋಪಾನ ಮಾಡಿದ್ದೇನೆ. ನಮಗೆ ನಿನ್ನನ್ನು ಬಿಟ್ಟಿರೋ ಶಕ್ತಿ ಇಲ್ಲಪ್ಪ.